ನಮಸ್ಕಾರ. ನೀವು ಅಂದ್ಕೊಂಡಿರೋದೆಲ್ಲ ಸುಳ್ಳಾಗಿ, ನೀವು ಊಹೆನೇ ಮಾಡದೇ ಇರುವಂಥ ಸತ್ಯ ನಿಮ್ಮೆದುರು ಬಂದು ನಿಂತರೆ ನೀವೇನು ಮಾಡ್ತೀರಾ? ಕಹಿಯಾದರೂ ಸರಿ ಆ ಸತ್ಯವನ್ನು ಎದುರಿಸುವಂಥ ಧೈರ್ಯ ನಿಮಗಿದೆಯಾ? ಮುಂದಿನ 30 ದಿನಗಳಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂಥ ಟರ್ನಿಂಗ್ ಪಾಯಿಂಟ್ ಅನ್ನೋದು ನಿಮ್ಮ ಲೈಫಲ್ಲಿ ಚೇಂಜಸ್ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಅದು ಯಾವ ರೀತಿ ಚೇಂಜಸ್ ಅನ್ನೋದನ್ನು ನೀವು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಕಾರ್ಡ್ ಡೆಕ್ಗಳ ಮೇಲೆ ಆಧಾರವಾಗಿರುತ್ತೆ. ಇಲ್ಲಿ 3 ಡೆಕ್ ನಿಮಗೆ ಕಾಣ್ತಾ ಇದೆ ಅಲ್ವಾ? ಇದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಹನುಮಂತನ ಒಂದು ಆಶೀರ್ವಾದ ನಿಮಗೆ ಏನು ಹೇಳ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ಈಗ ಮೊದಲನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಯಾವೆಲ್ಲ ಒಂದು ಕಾರ್ಡ್ಸ್ ಬರ್ತಾ ಇದೆ, ಮುಂದಿನ 30 ದಿನಗಳಲ್ಲಿ ಯಾವ ಒಂದು ಸತ್ಯ ನಿಮಗೆ ಬೆಳಕಿಗೆ ಬರ್ತಾ ಇದೆ, ಹೇಗಿದೆ ನಿಮ್ಮ ಮುಂದಿನ ಅಂದರೆ 30 ದಿನಗಳಲ್ಲಿ ಏನೆಲ್ಲ ನಡಿಬಹುದು ನಿಮ್ಮ ಜೀವನದಲ್ಲಿ ಅನ್ನೋದನ್ನು ನೋಡೋದಕ್ಕೆ ರೆಡಿ ಇದ್ದೀರಾ? ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಅಮೆಥೆಸ್ಟ್ ಅನ್ನುವಂಥ ಒಂದು ಕ್ರಿಸ್ಟಲನ್ನು ತೋರಿಸ್ತಾ ಇದ್ದೀನಲ್ವ. ಈ ಒಂದು ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮಗೆ ಯಾವುದು ಬರ್ತಾ ಇದೆ ಅನ್ನೋದನ್ನು ನೋಡೋದಕ್ಕೆ ಯೂನಿವರ್ಸ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ರೆಡಿಯಾಗಿರಿ. ನೆನಪಿರಲಿ, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ನಂಬರಲ್ಲಿ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಟ್ಯಾರೋ ರೀಡಿಂಗ್ ಆಗಿರ್ಬೋದು, ಆಕಾಶಿಕ್ ರೀಡಿಂಗ್ ಆಗಿರ್ಬೋದು, ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ ರೀಡಿಂಗನ್ನು ಕೂಡ ನೀವು ನಮ್ಮ ಕಡೆಯಿಂದ ಪಡ್ಕೋಬೋದಾಗಿರುತ್ತೆ. ಮೊದಲನೇ ಕಾರ್ಡ್ ನಿಮಗೆ ಬರ್ತಾ ಇರುವಂಥದ್ದು ಜಸ್ಟಿಸ್ ಕಾರ್ಡ್ ಆಗಿದೆ. ಎರಡನೇದು 3 ಆಫ್ ಸ್ವಾರ್ಡ್ಸ್. ಮೂರನೇ ಕಾರ್ಡ್ ಬರ್ತಾ ಇರುವಂಥದ್ದು 7 ಆಫ್ ಕಪ್ಸ್ ಅನ್ನುವಂಥ ಒಂದು ಕಾರ್ಡು. ಮುಂದಿನ ಕಾರ್ಡ್ ಬರ್ತಾ ಇರುವಂಥದ್ದು ಪೇಜ್ ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್, 10 ಆಫ್ ಪೆಂಟಿಕಲ್ಸ್. ಮತ್ತು ಗೈಡೆನ್ಸ್ ಆಗಿ ನಮಗೆ ಯಾವ ಒಂದು ಕಾರ್ಡ್ ಸಿಗ್ತಾ ಇದೆ ಆಂಜನೇಯನ ಒಂದು ಡೆಕ್ಕಿಂದ ಅಂತ ನೋಡೋಣ. ಗೈಡೆನ್ಸ್ ಆಗಿ ನಮಗೆ ಸಿಗ್ತಾ ಇರುವಂತಹ ಒಂದು ಕಾರ್ಡ್ ಇಲ್ಲಿ ಸರ್ವೆಂಟ್ ಕಾರ್ಡ್. ಹೇಗೆ ಒಂದು ಆಂಜನೇಯ ಸರ್ವೆಂಟ್ ಆಗಿದ್ರಲ್ವಾ ಶ್ರೀರಾಮನಿಗೆ, ಆ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಮೊದಲನೇದಾಗಿ 7 ಆಫ್ ಕಪ್ಸ್ ಕಾರ್ಡ್ ಇಲ್ಲಿ ಹೇಳ್ತಾ ಇರುವಂಥದ್ದು ಕಳೆದ ಕೆಲವು ಸಮಯದಿಂದ ನೀವೊಂದು ದೊಡ್ಡ ಒಂದು ಇಲ್ಯೂಷನಲ್ಲಿ ಬದುಕ್ತಾ ಇದ್ದೀರಾ. ಯಾರನ್ನು ಅತಿಯಾಗಿ ನಂಬ್ಕೊಂಡಿದ್ದೀರಾ, ಯಾವುದೋ ಒಂದು ವಿಚಾರದಲ್ಲಿ ಇದು ಹೀಗೆ ಇದೆ ಅಂತ ಒಂದು ಸುಳ್ಳು ಭ್ರಮೆನಲ್ಲಿ ಇದ್ದೀರಾ. ಇದು ಹೀಗೆ ಇದೆ ಅಂತ ನೀವು ನಂಬ್ಕೊಂಡಿದ್ದೀರಾ, ಆದರೆ ಮುಂದಿನ 30 ದಿನಗಳಲ್ಲಿ ಈ ಒಂದು ಭ್ರಮೆ ಕಳಚಿ ಬೀಳ್ತಾ ಇದೆ. ಇದರ ಜೊತೆಲೇ 3 ಆಫ್ ಸ್ವಾರ್ಡ್ಸ್ ಕಾರ್ಡ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಹೊರಗಡೆ ಬರ್ತಾ ಇರುವಂಥ ಸತ್ಯ ನಿಮಗೆ ಆರಂಭದಲ್ಲಿ ತುಂಬ ಒಂದು ದೊಡ್ಡ ಶಾಕನ್ನು ಕೊಡಬಹುದು. ನಿಮ್ಮ ಹಾರ್ಟ್ ಬ್ರೇಕ್ ಆಗುವಂಥ ಚಾನ್ಸಸ್ಸನ್ನು ನೋಡ್ತಾ ಇದ್ದೀವಿ. ನೀವು ನಂಬ್ಕೊಂಡಿದ್ದ ವ್ಯಕ್ತಿಗಳ ನಿಜವಾದ ಮುಖವಾಡ ಕಳಚಿ ಬೀಳುತ್ತೆ, ಅಥವಾ ನೀವು ಅಂದ್ಕೊಂಡಿದ್ದಂಥ ದಾರಿ ತಪ್ಪಾಗಿದೆ ಅನ್ನುವಂಥ ಒಂದು ಅರಿವು ನಿಮಗೆ ಬರಬಹುದು. ಈ ಕಹಿಯಾಗಿರುವಂಥ ಸತ್ಯವನ್ನು ಅರಗಿಸ್ಕೊಳ್ಳೋದು ನಿಮಗೆ ಆರಂಭದಲ್ಲಿ ತುಂಬಾ ಕಷ್ಟ ಆಗಬಹುದು. ಆದರೆ ಈ ನೋವು ಯಾಕೆ ಬರ್ತಾ ಇದೆ ಗೊತ್ತಾ? ಇಲ್ಲಿ ಜಸ್ಟಿಸ್ ಕಾರ್ಡ್ ಕೂಡ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಇದು ದೇವರ ಲೆಕ್ಕಾಚಾರ. ನಿಮ್ಮ ಜೀವನದಲ್ಲಿ ಯಾರು ಇರಬಾರ್ದೋ ಅವರನ್ನು ಹೊರಗಡೆ ಹಾಕೋದಕ್ಕೆ ಸುಳ್ಳು ನಿಮ್ಮನ್ನು ಕತ್ಲಲ್ಲಿ ಇಟ್ಟಿರುತ್ತಲ್ವ ಇಷ್ಟು ದಿನಗಳಿಂದ, ಅದನ್ನು ದೂರ ಮಾಡೋದಕ್ಕೆ ದೇವರೇ ಸ್ವತಃ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಹಿಂದಿನ ಕರ್ಮಗಳ ಬ್ಯಾಲೆನ್ಸ್. ನಿಮಗೆ ಈ ಹಿಂದೆ ಅನ್ಯಾಯ ಆಗಿದ್ದರೆ ಮುಂದಿನ 30 ದಿನಗಳಲ್ಲಿ ಯೂನಿವರ್ಸ್ ನಿಮಗೆ ನ್ಯಾಯನ ಒದಗಿಸ್ತಾ ಇದೆ. ಈ ಶಾಕ್ ನಿಮ್ಮ ಒಳ್ಳೆಯದಕ್ಕಾಗಿ ನಡ್ತಾ ಇರುವಂತಹ ಒಂದು ಡಿವೈನ್ ಪರ್ಜಿಂಗ್ ಅಂತ ಹೇಳ್ಬಹುದು. ಅದರ ಜೊತೆಲಿ ನಿಮಗೆ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಏಸ್ ಆಫ್ ವ್ಯಾಂಡ್ಸ್. ಸತ್ಯದ ಅರಿವಾಗಿ ಹಳೆಯದನ್ನು ಬಿಟ್ಕೊಟ್ಟ ತಕ್ಷಣ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಬದಲಾವಣೆಗಳು ಶುರುವಾಗ್ತಾ ಇದ್ದಾವೆ. ಪೇಜ್ ಆಫ್ ಪೆಂಟಿಕಲ್ಸ್ ಕಾರ್ಡ್ ನಿಮಗೆ ಹೇಳ್ತಾ ಇರೋದು ನಿಮಗೆ ಒಂದು ಹೊಸ ಭರವಸೆಯ ಅವಕಾಶ ಬರ್ತಾ ಇದೆ. ಇದು ಹೊಸ ಉದ್ಯೋಗ, ಆರ್ಥಿಕ ಲಾಭ, ಅಥವಾ ಯಾವುದೋ ಒಂದು ಪಾಸಿಟಿವ್ ಆಗಿರುವಂತಹ ಒಂದು ಸಂದೇಶ ನಿಮಗೆ ಸಿಗಬಹುದು. ಇದರ ಜೊತೆಲಿ ಏಸ್ ಆಫ್ ವ್ಯಾಂಡ್ಸ್ ಬಂದಿರೋದು ನಿಮ್ಮೊಳಗಡೆ ಇರುವಂತಹ ಒಂದು ಉತ್ಸಾಹ ಏನಿದೆ ಅಲ್ವಾ, ಅದು ಮತ್ತೆ ವಾಪಸ್ ಬರ್ತಾ ಇದೆ. ನೀವು ಕಳ್ಕೊಂಡಿದ್ದಂಥ ಉತ್ಸಾಹ ಎಲ್ಲ ಮತ್ತೆ ವಾಪಸ್ ಬರ್ತಾ ಇದೆ. ದೇವರು ನಿಮ್ಮ ಕೈ ಹಿಡಿದು ಒಂದು ಹೊಸ ದಾರಿನ ತೋರಿಸ್ತಾ ಇದ್ದಾರೆ. ನಿಮ್ಮಲ್ಲಿ ಹೊಸದಾಗಿರುವಂಥ ಸ್ಫೂರ್ತಿ, ಧೈರ್ಯ, ಮುಂದೇನು ಮಾಡಬೇಕು ಅನ್ನುವಂಥ ಒಂದು ಸ್ಪಷ್ಟತೆಯನ್ನು ಇಲ್ಲಿ ನಿಮಗಾಗಿ ಆಂಜನೇಯರವರು ತರ್ತಾ ಇರುವಂಥದ್ದು. ಇದರ ಜೊತೆಲಿ ನಿಮಗೆ ಬಂದಿರುವಂತಹ ಒಂದು 10 ಆಫ್ ಪೆಂಟಿಕಲ್ಸ್ ಅಂತ ಕಾರ್ಡ್ ಏನಿದೆ ಅಲ್ವಾ, ದೇವರ ನಿಮ್ಮ ವಿಧಿಯಲ್ಲಿ ಬರೆದಿರೋದು ಏನು ಗೊತ್ತಾ? ನಿಮ್ಮ ಫೈನಲ್ ಡೆಸ್ಟಿನೇಷನ್ ಶಾಶ್ವತವಾಗಿರುವಂಥ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಿರ್ಬೋದು, ಸಂತೋಷವಾಗಿರುವಂಥ ಜೀವನ, ಅದರ ಜೊತೆಲಿ ಜನ್ರೇಷನಲ್ ವೆಲ್ತ್, ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಆಗಿರ್ಬೋದು, ಇದೆಲ್ಲ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು. 10 ಆಫ್ ಪೆಂಟಿಕಲ್ಸನ್ನು
ನೀವು ತಲುಪಬೇಕಾದ್ರೆ ಮೊದಲು ಮಾಡಬೇಕಾಗಿರುವಂಥದ್ದು ನೀವು 3 ಆಫ್ ಸ್ವೋರ್ಡ್ಸ್ ನೋವನ್ನು ದಾಟಿ ಬರಬೇಕು ಅಲ್ವಾ. ಮೊದಲು ನಾವು ಏನು ನೋಡಿದ್ವಿ, ತುಂಬ ನೋವು ಸಿಗ್ತಾ ಇದೆ ಅನ್ನೋದನ್ನು, ಅದೆಲ್ಲ ಒಂದು ನೋವನ್ನು ದಾಟಿ ಬಂದಾಗ ಮಾತ್ರ ನಿಮಗೆ ಈ ಒಂದು ಸಮೃದ್ಧಿಯ ಜೀವನ ಅನ್ನೋದು ಸಿಗ್ತಾ ಇದೆ. ಅದಕ್ಕಾಗಿಯೇ ದೇವರು ನಿಮಗೆ ಈ ರೀತಿ ಒಂದು ಪ್ಲಾನ್ ಮಾಡಿ ಪ್ರೊಸೆಸಿಂಗ್ ಮಾಡಿರುವಂಥದ್ದು. ಅದರ ಜೊತೆಲಿ ನಿಮಗೆ ಸಿಗ್ತಾ ಇರುವಂಥ ಒಂದು ಹನುಮಾನ್ ಗೈಡೆನ್ಸ್ ಕಾರ್ಡ್ ಏನಿದೆ ಅಲ್ವಾ, ದ ಸರ್ವೆಂಟ್ ಅನ್ನುವಂಥ ಕಾರ್ಡು, ಈ ಎಲ್ಲ ಬದಲಾವಣೆಗಳನ್ನು ಎದುರಿಸೋದಕ್ಕೆ ಹನುಮಂತ ಅವರು ನಿಮಗೆ ನೀಡ್ತಾ ಇರುವಂಥ ಒಂದು ಗೈಡೆನ್ಸನ್ನು ನೋಡ್ತಾ ಇದ್ದೀವಿ. ಏನಿದು ಅನ್ನೋದಾದರೆ ಸೇವಾ ಮನೋಭಾವ, ಶರಣಾಗುವಂಥದ್ದು. ಹೇಗೆ ಆಂಜನೇಯ ಅವರು ಶರಣಾಗಿದ್ರಲ್ವ, ಅದೇ ರೀತಿ ನೀವು ಯಾವುದೇ ಒಂದು ಕಷ್ಟಕ್ಕಾಗಿರಬಹುದು, ಸುಖಕ್ಕಾಗಿರ್ಬೋದು, ಹೆದರ್ಕೊಳ್ದೆ ಈ ಒಂದು ಎಲ್ಲ ಕಷ್ಟಗಳನ್ನು ನೀವು ಫೇಸ್ ಮಾಡಿ ಸುಖದತ್ತ ನೀವು ಹೋಗ್ತಾ ಇದ್ದೀರಲ್ವ, ಅದನ್ನು ಒಪ್ಕೊಳ್ಳಿ. ಯಾವ ರೀತಿ ಒಂದು ಪರಿಸ್ಥಿತಿ ಬರುತ್ತೋ ದೇವ್ರಿಚ್ಛೆ ಅಂತ ಒಪ್ಕೊಳ್ಳಿ. ಯಾವುದೇ ಒಂದು ಈಗೋ ಬೇಡ, ಅದ್ರ ಜೊತೆಲಿ ತುಂಬ ಒಂದು ಲಾಯಲ್ ಆಗಿ ನಿಮ್ಮ ಕರ್ತವ್ಯನ ಮಾಡ್ತಾ ಹೋಗಿ. ನನ್ನ ಜೀವನದಲ್ಲಿ ನಡ್ತಾ ಇರೋದೆಲ್ಲ ಆ ಭಗವಂತನ ಇಚ್ಛೆ, ಅವನು ನನ್ನ ಕೈ ಬಿಡೋದಿಲ್ಲ ಅನ್ನುವಂಥ ನಂಬಿಕೆ ನಿಮ್ಮಲ್ಲಿರಲಿ. ನೀವು ದೇವ್ರ ಸೇವೆ, ಸತ್ಯದ ದಾರಿಯಲ್ಲಿದ್ದರೆ ಖಂಡಿತವಾಗೂ ನಿಮ್ಮ ಇಡೀ ಭವಿಷ್ಯನೇ ಬಂಗಾರವಾಗಿರುತ್ತೆ ಅನ್ನುವಂಥ ಒಂದು ಗೈಡೆನ್ಸ್ ಇಲ್ಲಿ ನಮಗೆ ಸಿಗ್ತಾ ಇದೆ. ನಿಮಗೆ ಪದೇ ಪದೇ ಒಂದೇ ರೀತಿಯಾದಂತಹ ಸಮಸ್ಯೆಗಳು ಬರ್ತಾ ಇದೆ. ಆರೋಗ್ಯದ ವಿಷಯದಲ್ಲಿ ಆಗಿರ್ಬೋದು, ಪದೇ ಪದೇ ಕಾಯಿಲೆ ಬೀಳ್ತಾ ಇರ್ತೀರಾ, ಹಾಸ್ಪಿಟಲ್ಗೆ ಹೋಗ್ತಾ ಇರ್ತೀರಾ, ಅಥವಾ ಬೇರೆ ಯಾವುದೋ ಒಂದು ಸಮಸ್ಯೆಗಳು ಕಾಡ್ತಾ ಇರುತ್ತೆ, ಹಣಕಾಸಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು. ಇಲ್ಲಿ ಯಾರು ಒಂದು ರೋಸ್ ಕ್ವಾರ್ಟ್ಸ್ ಇರುವಂತಹ ಒಂದು ಡೆಕ್ಕನ್ನು ಆಯ್ಕೆ ಮಾಡಿಕೊಡಿದ್ರ, ಎರಡನೇ ಒಂದು ಡೆಕ್ಕನ್ನು, ಅವ್ರಿಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ಒಂದು ಟಾಪಿಕ್ ಮಾತಾಡ್ತಿದ್ನಲ್ವ, ಅದನ್ನು ನೋಡೋಣ. ಇದೆಲ್ಲದು ಕೂಡ ಆಕಾಶಿಕ್ ರೆಕಾರ್ಡ್ಸ್ಗೆ ಬರುವಂಥದ್ದು. ಅಂದರೆ ಸಂಬಂಧಗಳಲ್ಲಿ ಪದೇ ಪದೇ ಜಗಳ ಆಗುವಂಥದ್ದಾಗಿರಬಹುದು, ಯಾವುದೋ ಒಂದು ಸಮಸ್ಯೆ ಮತ್ತೆ ಮತ್ತೆ ಬರ್ತಿದೆ ನಿಮ್ಮ ಲೈಫಲ್ಲಿ, ಏನಿದು ಅಂತಲೇ ಗೊತ್ತಾಗ್ತಿಲ್ಲ, ಒಂದೇ ಲೂಪಲ್ಲಿ ನೀವು ಸಿಗಾಕೊಂಡಿದ್ದೀರಾ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಒಂದ್ಸಲ ಆಕಾಶಿಕ್ ರೀಡಿಂಗನ್ನು ಪ್ರಯತ್ನ ಮಾಡಬೇಕಾಗುತ್ತೆ. ನಿಮಗೆ ಮೊದಲನೇದಾಗಿ ಬರ್ತಾ ಇರುವಂಥದ್ದು 5 ಆಫ್ ವ್ಯಾಂಡ್ಸ್ ಕಾರ್ಡ್ಸು ಮತ್ತು 3 ಆಫ್ ವ್ಯಾಂಡ್ಸ್, ದ ಎಂಪರರ್ ಕಾರ್ಡ್ ಕೂಡ, ಅದರ ಜೊತೆಲಿ ದ ಹೈ ಪ್ರಿಸ್ಟೆಸ್ ಅನ್ನೋದು, ಪೇಜ್ ಆಫ್ ಕಪ್ಸ್, ಏಸ್ ಆಫ್ ಸ್ವಾರ್ಡ್ಸ್, ಈ ಒಂದು ಕಾರ್ಡ್ಗಳನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಲಿ ಹನುಮಾನ್ ಡೆಕ್ಕಿಂದ ನಮಗೆ ಸಿಗ್ತಾ ಇರುವಂತಹ ಕಾರ್ಡ್ ಯಾವುದು ಅಂತ ನೋಡಿದಾಗ ನಿಮಗೆ ಯಾವ ಒಂದು ಮಾರ್ಗದರ್ಶನ ಹನುಮಾನ್ ಅವರಿಂದ ಸಿಗ್ತಾ ಇದೆ, ಅಥವಾ ಯಾವುದಾದ್ರೂ ಒಂದು ಸಂದೇಶ, ಎಚ್ಚರಿಕೆ, ಹೇಗಿರಬೇಕು ಮುಂದಿನ 30 ದಿನಗಳಲ್ಲಿ ಅಂತ ಎಚ್ಚರಿಕೆ ಏನಾದರೂ ಸಿಗ್ತಾ ಇದೆಯಾ, ಪ್ರತಿಯೊಂದನ್ನು ಕೂಡ ನಮಗೆ ಇಲ್ಲಿ ಹನುಮಾನ್ ಅವರು ಹೇಳ್ತಾ ಇರುವಂಥದ್ದು. ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸನ್ ಆಫ್ ವಿನ್ಸ್ ಅನ್ನುವಂತಹ ಕಾರ್ಡು. ಮೊದಲನೇದಾಗಿ ನೋಡೋದಾದರೆ 5 ಆಫ್ ವ್ಯಾಂಡ್ಸ್ ಮತ್ತು ಏಸ್ ಆಫ್ ಸ್ವಾರ್ಡ್ಸ್ ಇಲ್ಲಿ ನಮಗೆ ಹೇಳ್ತಾ ಇರುವಂಥದ್ದು, ಪ್ರಸ್ತುತ ನಿಮ್ಮ ಸುತ್ತಮುತ್ತ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ, ವಾದ ವಿವಾದ, ಅದರ ಜೊತೆಲಿ ಒಂದು ಕಾಂಪಿಟೇಷನ್ ಅನ್ನೋ ರೀತಿ ನಿಮ್ಮ ಜೀವನ ನಡೀತಾ ಇದೆ. ಯಾರೋ ನಿಮ್ಮನ್ನು ಕೆಳಗಡೆ ಇಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಿನಲ್ಲಿ ಸಾವಿರಾರು ಆಲೋಚನೆಗಳು ಒಂದಕ್ಕೊಂದು ಯುದ್ಧನೇ ಮಾಡೋ ರೀತಿ ನಡೀತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಇರುವಂಥ ಶಾಕ್ ಯಾವುದು ಅಂತ ಗೊತ್ತಾ, ಏಸ್ ಆಫ್ ಸ್ವಾರ್ಡ್ಸ್ ಅನ್ನುವಂಥ ಒಂದು ಕ್ಲಾರಿಟಿ ಇಲ್ಲಿ ನೋಡ್ತಾ ಇದ್ದೀವಿ. ಆಕಾಶದಿಂದ ಸಿಡಿಲು ಬಡಿದಿರೋ ರೀತಿ ಒಂದು ಸತ್ಯ ನಿಮ್ಮೆದುರುಗಡೆ ಬಂದು ನಿಲ್ತಾ ಇದೆ. ಆ ಒಂದು ಬೆಳಕೇನಿದೆ ಅಲ್ವಾ, ಸಿಡಿಲಿನ ಬೆಳಕು, ಈ ಸುಳ್ಳು ಹೇಳ್ತಾ ಇರೋರು ಯಾರು ನಿಮ್ಮ ಸುತ್ತಮುತ್ತ, ನಿಮ್ಮಿಂದನೇ ಒಂದು ಹಳ್ಳ ತೋಡ್ತಾ ಇರುವಂಥವ್ರು ಯಾರು ನಿಮ್ಮ ಹಿಂದೆ, ಈ ಒಂದು ಪ್ರಶ್ನೆಗಳೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ಇಲ್ಲಿ ಗಮನಿಸಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟ್ ವಿಷಯ ಏನಂದರೆ ಹೈ ಪ್ರೀಸ್ಟೆಸ್. ಮುಂದಿನ ದಿನಗಳಲ್ಲಿ ಹೊರಬರುವಂಥ ಸತ್ಯ ನೋಡಿ ಜಗತ್ತೇ ಬೆಚ್ಚಿ ಬೀಳಬಹುದು, ಆದರೆ ಖಂಡಿತ ನಿಮಗಲ್ಲ. ಯಾಕೆ ಅಂದರೆ ನಿಮ್ಮ ಇಂಟ್ಯೂಷನ್ ಈಗಾಗಲೇ ನಿಮಗೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಇದು ಹೀಗೆ ಆಗಿರಬಹುದು ಅನ್ನುವಂಥ ಒಂದು ಗುಮಾನಿ ನಿಮ್ಗೆ ಆಲ್ರೆಡಿ ಇದೆ ಅಂತ ಕಾಣುತ್ತೆ. ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಅನಿಸ್ತಾನೆ ಇರುತ್ತೆ, ಏನೋ ಇಲ್ಲಿ ಸರಿ ಇಲ್ಲ, ಯಾರೋ ನಮಗೆ ಮೋಸ ಮಾಡ್ತಿದ್ದಾರೆ, ಯಾರವರು ಅನ್ನೋ ಒಂದು ಅಂದಾಜು ಈಗಾಗಲೇ ನಿಮ್ಮ ಮನಸ್ಸಿಗೆ ಇದೆ. ನಿಮ್ಮ ಒಳದನಿ 100ಕ್ಕೆ 100 ನಿಜ ಆಗಿದೆ. ಸತ್ಯ ಹೊರಗಡೆ ಬಂದ ನಂತರ ನೀವು ಹಿಂದಿರುಗಿ ನೋಡೋದಿಲ್ಲ. ನೀವು ನಿಮ್ಮ ಮುಂದಿನ ಭವಿಷ್ಯದ ಕಡೆಗೆ ದೃಷ್ಟಿನ ಹರಿಸ್ಬೇಕಾಗುತ್ತೆ. ಸಣ್ಣ ಪುಟ್ಟ ಜಗಳಗಳನ್ನು ಬಿಟ್ಟು ನಿಮ್ಮ ಜೀವನನ ನೀವು ಹೇಗೆ ಕಟ್ಕೋಬೇಕು, ನಿಮ್ಮ ಒಂದು ಫ್ಯೂಚರಲ್ಲಿ ಹೇಗೆ ಒಂದು ಯಶಸ್ಸಿನ ಕಡೆ ನೀವು ಹೆಜ್ಜೆ ಹಾಕಬೇಕು ಅನ್ನೋದಕ್ಕೆ ನೀವು ರೆಡಿ ಆಗಬೇಕಾಗುತ್ತೆ. ದೇವರು ನಿಮ್ಮ ವಿಧಿಲಿ ಏನು ಬರೆದಿದ್ದಾರೆ ಅಂತ ನೋಡೋದಾದರೆ, ದ ಎಂಪರರ್ ಅಂದರೆ ಸಾಮ್ರಾಟ್ ಅಂತ ಅರ್ಥ. ಅಂದರೆ ನೀವು ಕೂಡ ಅದೇ ರೀತಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ತೀರಾ. ಈ ಘಟನೆಗಳ ನಂತರ ನೀವು ನಿಮ್ಮ ಅಧಿಕಾರವನ್ನು ಮತ್ತೆ ಪಡಿತೀರಾ.
ಅದ್ರ ಜೊತೆಲಿ ಒಂದು ಸ್ಟ್ರಿಕ್ಟ್ ಆಗಿರೋ ಬೌಂಡ್ರೀಸ್ ಏನಿದೆ ನಿಮ್ಮ ಸುತ್ತ ಹಾಕ್ಕೊಳ್ತೀರಾ. ಯಾರು ನಿಮ್ಮನ್ನು ಸುಲಭವಾಗಿ ಯಾಮಾರಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಸ್ಟ್ರಾಂಗ್ ಆಗಿ ನೀವು ಕಮ್ಬ್ಯಾಕ್ ಆಗ್ತೀರಾ. ಆದರೆ ನೀವು ಕಲ್ಲಾಗೋದಿಲ್ಲ. ಪೇಜ್ ಆಫ್ ಕಪ್ಸ್ ಹೇಳ್ತಾ ಇರೋ ರೀತಿ ನಿಮ್ಮ ಒಳಗಿರುವಂತಹ ಮಗುವಿನ ಒಂದು ಮನಸ್ಸೇನಿದೆ, ಪ್ರೀತಿ ಕರುಣೆ ಹಾಗೇ ಇರುತ್ತೆ. ದ ಎಂಪರರ್ ಗಟ್ಟಿಯಾಗಿರುವಂತಹ ಒಂದು ಬ್ರೈನ್ ಏನಿದೆ, ಒಂದು ಮನಸ್ಸಿದೆ, ಅದು ಕೂಡ ಇರುತ್ತೆ. ಪೇಜ್ ಆಫ್ ಕಪ್ನ ಹೊಸದಾಗಿರುವಂಥ ಒಂದು ಎಮೋಷ್ನಲ್ ಆರಂಭ, ಒಂದು ಸಿಹಿ ಸುದ್ದಿ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದೆ. ನೀವು ಹೊರಗಿನಿಂದ ಎಷ್ಟು ಸ್ಟ್ರಾಂಗ್ ಆಗಿರ್ತೀರೋ ಒಳಗಿಂದ ಅಷ್ಟೇ ಸಂತೋಷವಾಗಿರ್ತೀರ. ಅದೇ ರೀತಿಯ ಒಂದು ಮಗುವಿನ ಮನಸ್ಸನ್ನೋದು ಕೂಡ ಇರುತ್ತೆ ಅಂತ ನೋಡ್ತಾ ಇದ್ದೀವಿ. ಅದರ ಜೊತೆ ನಮಗೆ ಸಿಗ್ತಾ ಇರುವಂಥ ಗೈಡೆನ್ಸ್ ಕಾರ್ಡ್ ಏನಿದೆ ಅಂತ ನೋಡೋದಾದರೆ ದ ಸನ್ ಆಫ್ ವಿಂಡ್ಸ್ ಅನ್ನೋದು, ಅಂದರೆ ವಾಯುಪುತ್ರ. ನಮಗೆಲ್ಲರಿಗೂ ಗೊತ್ತಿದೆ ವಾಯುಪುತ್ರ ಅಂದರೆ ಏನು, ಗಾಳಿಗೆ ಯಾವುದೇ ಒಂದು ತಡೆಗೋಡೆಗಳಿರೋದಿಲ್ಲ. ಅದೇ ಹನುಮಾನವರು ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಅತ್ಯಂತ ಬೇಗ ದೂರ ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿರುವಂಥ ಏನು ಒಂದು ಕನ್ಫ್ಯೂಷನ್ಸ್ ಏನಿದೆ ಅದನ್ನೆಲ್ಲ ದೂರ ಮಾಡಿ ಸತ್ಯದ ಬೆಳಕನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ನಿಮ್ಮ ಆಲೋಚನೆಗಳು ಕೂಡ ಅಷ್ಟೇ ಫಾಸ್ಟಾಗಿ ವರ್ಕ್ ಆಗುತ್ತೆ. ನಿರ್ಧಾರಗಳಲ್ಲಿ ಕೂಡ ಅಷ್ಟೇ ಒಂದು ಸ್ಪಷ್ಟತೆ ಅನ್ನೋದು ಸಿಗ್ತಾ ಇದೆ. ಹನುಮಂತನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮ್ಮ ಗುರಿ ಜೊತೆ ನೀವು ವಾಯು ವೇಗದಲ್ಲಿ ಮುಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಂಜನೇಯ ಅವರೇ ನಿಮ್ಮ ಜೊತೆಲಿದ್ದಾರೆ ಅಂದರೆ ಹೆದರಿಕೆಗೆ ಅಲ್ಲಿ ಜಾಗನೇ ಇಲ್ಲ, ಭಯಕ್ಕೆ ಜಾಗನೇ ಇಲ್ಲ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ನೀವು ಯಾವ ಡೆಕ್ಕನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದು ನಿಮಗೆ ರೆಸನೇಟ್ ಆಯಿತೋ ಇಲ್ವೋ ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮುಂದಿನ 3ನೇ ಡೆಕ್ಕನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ವ ಅವರಿಗೆ ಸಿಗ್ತಾ ಇರುವಂಥ ಕಾರ್ಡ್ಸ್ ಏನಿದೆ ಒಂದು ಹನುಮಂತನ ಆಶೀರ್ವಾದ ಅನ್ನೋದನ್ನು ನೋಡೋಣ. ಇದು ರೆಡ್ ಜಾಸ್ಪರ್ ಅಂತ, ತುಂಬಾ ಅಬಂಡೆನ್ಸ್ ತರುವಂತಹ ಒಂದು ಶಕ್ತಿ ಈ ಒಂದು ಕ್ರಿಸ್ಟಲ್ಗೆ ಇರುತ್ತೆ. ಖಂಡಿತ ಪ್ರಯತ್ನ ಮಾಡಿ ನೋಡಿ ಒಂದ್ಸಲ ನೀವು ಕೂಡ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಕ್ರಿಸ್ಟಲ್ಗಳಲ್ಲಿ ಖಂಡಿತವಾಗ್ಲೂ ಪರಿಹಾರ ಅನ್ನೋದು ಇರುತ್ತೆ. ನಿಮ್ಮ ಸಮಸ್ಯೆ ಏನು, ಅದಕ್ಕೆ ಯಾವ ಒಂದು ಕ್ರಿಸ್ಟಲನ್ನು ಉಪಯೋಗ ಮಾಡ್ಬೋದು ಅಂತ ತಿಳ್ಕೊಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನೀವು ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇದಾಗಿ ನಿಮಗೆ ಸಿಗ್ತಾ ಇರುವಂಥ ಕಾರ್ಡ್ 9 ಆಫ್ ಪೆಂಟಿಕಲ್ಸ್. 2ನೇ ಕಾರ್ಡ್ ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ. 3ನೇದು 7 ಆಫ್ ವ್ಯಾಂಡ್ಸ್. ಮುಂದೆ ಬರ್ತಾ ಇರುವಂಥ 4ನೇ ಕಾರ್ಡ್ ನಮಗಿಲ್ಲಿ ಜಸ್ಟಿಸ್, ಏಸ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವ್ಯಾಂಡ್ಸ್. ಮತ್ತು ಮಾರ್ಗದರ್ಶನಕ್ಕಾಗಿ ನಿಮಗೆ ಗೈಡೆನ್ಸ್ ಕೊಡ್ತಾ ಇರುವಂತಹ ಒಂದು ಆಂಜನೇಯನ ಕಾರ್ಡ್ ಯಾವುದಿದೆ ಅನ್ನೋದನ್ನು ನೋಡೋಣ. ಮುಂದಿನ 30 ದಿನಗಳಲ್ಲಿ ಯಾವ ಒಂದು ಕಷ್ಟ ಬರ್ತಾ ಇದೆ, ಅದನ್ನು ಹೇಗೆ ಪಾರ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಅಂತ ನೋಡೋದಾದರೆ ಇಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಸಂಜೀವಿನಿ ಕಾರ್ಡ್ ಆಗಿದೆ. ಸೊ ಮೊದಲನೇದಾಗಿ ನೋಡೋದಾದರೆ 7 ಆಫ್ ವ್ಯಾಂಡ್ಸ್ ಕಾರ್ಡ್ ಹೇಳೋದು, ನೀವು ಇತ್ತೀಚೆಗೆ ತುಂಬ ನಿಮ್ಮನ್ನು ಅಪೋಸ್ ಮಾಡಿರೋರನ್ನ ಫೇಸ್ ಮಾಡಿರ್ತೀರ. ನಿಮ್ಮನ್ನು ಕೆಳಗಡೆ ಬೀಳಿಸ್ಬೇಕು ಅಂತ ತುಂಬ ಜನ ಪ್ರಯತ್ನ ಮಾಡಿರ್ತಾರೆ. ಆದರೂ ನೀವು ಒಂಟಿಯಾಗಿ ಎಲ್ಲ ಒಂದು ಹೋರಾಟನ ಮುಗಿಸಿದ್ದೀರಾ. ನಿಮ್ಮನ್ನು ಎಷ್ಟು ಗಟ್ಟಿ ಮಾಡಿದೆ ಈ ಹೋರಾಟ ಅಂದರೆ, ಈ ಒಂದು ಕ್ವೀನ್ ಆಫ್ ಸ್ವಾರ್ಡ್ಸ್ ಅವತಾರದಲ್ಲಿ ನೀವಿದ್ದೀರಾ. ಅಂದರೆ ಒಂದು ಎಂಪರರ್ ರೀತಿ ಬಾಳ್ತಾ ಇದ್ದೀರಾ. ಮುಖವಾಡ ಹಾಕ್ಕೊಂಡಿರೋ ಜನರನ್ನು ನಿಮ್ಮ ಜೀವನದಿಂದ ನಿರ್ದಾಕ್ಷಿಣ್ಯವಾಗಿ ನೀವು ದೂರ ಮಾಡ್ಕೊಂಡಿದ್ದೀರಾ. ನನಗೆ ಯಾರ ಹಂಗೂ ಬೇಡ ಅನ್ನುವಂಥ ಒಂದು ಕಠಿಣವಾದ ಒಂದು ನಿರ್ಧಾರಗಳನ್ನು ನೀವು ತೊಗೊಂಡಿದ್ದೀರಾ. ಇದರ ಪರಿಣಾಮ ಏನು ಅಂತ ಗೊತ್ತಾ? 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಶಕ್ತಿನ ನಿಮಗೆ ತುಂಬ್ತಾ ಇರುವಂಥದ್ದು. ಅಂದರೆ ಯಾರ ಒಂದು ಬೆಂಬಲನೂ ಇಲ್ಲದೆ ಸಂಪೂರ್ಣವಾಗಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಒಂದು ಸ್ವಂತ ಶ್ರಮದಿಂದ ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದೇ ನಿಮ್ಮ ಒಂದು ಎನಿಮೀಸ್ ಯಾರಿದ್ದಾರೆ ಅವ್ರಿಗೆ ನೀವು ಕೊಡ್ತಾ ಇರುವಂಥ ದೊಡ್ಡ ಶಾಕ್. ಅದರ ಜೊತೆಲಿ ನಿಮಗೆ ಸಿಗ್ತಾ ಇರುವಂಥ ಜಸ್ಟಿಸ್ ಕಾರ್ಡ್ ಆಗಿರ್ಬೋದು, ನೈಟ್ ಆಫ್ ವ್ಯಾಂಡ್ಸ್ ಅನ್ನುವಂಥ ಇನ್ನೊಂದು ಕಾರ್ಡ್ ಏನಿದೆ ಅಲ್ವಾ. ಈಗ ನಿಮ್ಮ ಜೀವನದಲ್ಲಿ ದೇವ್ರು ಏನು ಬರೆದಿದ್ದಾರೆ ಅಂತ ನೋಡೋದಾದರೆ ನ್ಯಾಯ. ಯಾರು ನಿಮಗೆ ನೋವು ಕೊಟ್ಟಿದ್ದಾರೋ, ಯಾರು ನಿಮ್ಮ ವಿರುದ್ಧ ಒಂದು ಪಿತೂರಿಗಳನ್ನು ಮಾಡಿದ್ರು ಇಷ್ಟು ದಿನ, ಅವರಿಗೆ ಯೂನಿವರ್ಸ್ ತಕ್ಕದಾಗಿರುವಂಥ ಶಾಸ್ತಿ ಮಾಡ್ತಾ ಇದೆ. ನಿಮ್ಮ ಕಣ್ಣೆದುರಿಗೆ ಅವರ ಒಂದು ಕರ್ಮದ ಲೆಕ್ಕಾಚಾರ ಶುರು ಆಗ್ತಾ ಇದೆ. ಇದ್ರ ಜೊತೆಲಿ ನೈಟ್ ಆಫ್ ವ್ಯಾಂಡ್ಸ್ ಅನ್ನುವಂಥ ಒಂದು ಕಾರ್ಡ್ ನಿಮಗೆ ಸಿಕ್ಕಿದೆ. ಅಂದರೆ ಈ ಒಂದು ಪ್ರೋಸೆಸ್ಸಿಂಗು ಎಷ್ಟು ಬೇಗ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ನೀವು ಊಹೆನೂ ಮಾಡಿಕೊಂಡಿರೋಲ್ಲ. ಮುಂದಿನ ಕೆಲವೊಂದು ದಿನಗಳಲ್ಲಿ ಅತ್ಯಂತ ಬೇಗವಾಗಿ ಈ ಒಂದು ಬದಲಾವಣೆಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನಿಂತು ಹೋಗಿದ್ದಂಥ ಕೆಲಸಗಳು ಒಂದು ಕುದುರೆ ವೇಗದಲ್ಲಿ ಓಡೋದಕ್ಕೆ ಶುರು ಆಗುತ್ತೆ ಅಂತ ನೋಡಬಹುದು.
ಅದ್ರ ಜೊತೆಲಿ ನಿಮಗೆ ಸಿಗ್ತಾ ಇರುವಂಥ ಈಸ್ ಆಫ್ ಪೆಂಟಿಕಲ್ಸ್ ಅನ್ನುವಂಥ ಇನ್ನೊಂದು ಕಾರ್ಡ್ ಏನಿದೆ ಅಲ್ವಾ, ನೀವು ಎದುರಿಸಿರುವಂಥ ಕಷ್ಟಗಳೇನಿದೆ, ನೀವು ತೆಗೆದುಕೊಂಡಂತಹ ಒಂದು ನಿರ್ಧಾರಗಳಿಗೆ ಒಂದು ದೇವರ ಒಂದು ಆಶೀರ್ವಾದ ಇದೆ, ಅದು ನಿಮ್ಮನ್ನು ಹುಡುಕೊಂಡು ಬಂದಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವಂಥ ಒಂದು ಹೊಸದಾಗಿರುವಂಥ ಅವಕಾಶ, ಉದ್ಯೋಗ, ಅದರಲ್ಲೂ ಒಂದು ದೊಡ್ಡದಾಗಿರುವಂಥ ಧನಲಾಭ ನಿಮ್ಮ ಕೈ ಸೇರ್ತಾ ಇರುವಂಥದ್ದು. ಇದು ಕೇವಲ ಒಂದು ಟೆಂಪರರಿ ಆಗಿರುವಂಥ ಲಾಭ ಅಲ್ಲ, ಬದಲಾಗಿ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಂದು ಬೇಸ್ಮೆಂಟ್ ಆಗಿರುವಂಥ ಫೌಂಡೇಶನ್ ಹಾಕುವಂಥ ಒಂದು ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಅದರ ಜೊತೆ ನಿಮಗೆ ಸಿಗ್ತಾ ಇರುವಂತಹ ಒಂದು ಗೈಡೆನ್ಸ್ ಏನಿದೆ ಅಂತ ನೋಡೋದಾದರೆ ಸಂಜೀವಿನಿ, ಅಂದರೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಪ್ರಾಣ ಉಳಿಸುವಂತಹ ಒಂದು ಮೆಡಿಸಿನ್ ಅಂತ ಹೇಳಿ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲ ಮುಗಿದು ಹೋಯಿತು, ಇದಕ್ಕೆ ಪರಿಹಾರನೇ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದಂಥ ತುಂಬ ದೊಡ್ಡ ಸಮಸ್ಯೆಗಳಿಗೆ ಈ ಒಂದು ಮುಂದಿನ 30 ದಿನಗಳಲ್ಲಿ ಪವಾಡದ ರೀತಿ ಒಂದು ಪರಿಹಾರಗಳು, ಮಿರಾಕಲ್ ಸೊಲ್ಯೂಷನ್ ಅನ್ನೋದು ಸಿಗ್ತಾ ಇದೆ. ಅದು ನಿಮ್ಮ ಆರೋಗ್ಯದ ವಿಷಯದಲ್ಲಾಗಿರ್ಬೋದು, ದುಡ್ಡು ಕಾಸಿನ ವಿಷಯದಲ್ಲಿ, ಮುರಿದು ಬಿದ್ದಂತಹ ಒಂದು ಸಂಬಂಧಗಳಲ್ಲಾಗಿರ್ಬೋದು, ಎಲ್ಲದೂ ಕೂಡ ಜೀವ ತುಂಬಂತಾಗಿದೆ. ಆಂಜನೇಯನ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸದ ನೀವು ಶ್ರದ್ಧೆಯಿಂದ ಮುಂದುವರಿಸಿ, ಖಂಡಿತವಾಗ್ಲೂ ಎಲ್ಲನೂ ಕೂಡ ಒಳ್ಳೆಯದೇ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ರೆಸನೇಟ್ ಆಯಿತು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸೊ ಇದಾಗಿತ್ತು ಮುಂದಿನ 30 ದಿನಗಳಲ್ಲಿ ಯಾವೆಲ್ಲ ಒಂದು ಕಷ್ಟಗಳನ್ನು ನೀವು ಅನುಭವಿಸ್ಬೋದು, ಒಂದು ಹನುಮಂತನ ಆಶೀರ್ವಾದ ಏನಿದೆ ಅನ್ನೋದು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಹನುಮಾನ್ ಅಂತ ಟೈಪ್ ಮಾಡಿ ಯೂನಿವರ್ಸ್ಗೆ ನಿಮ್ಮ ಗ್ರ್ಯಾಟಿಟ್ಯೂಡನ್ನು ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಹೊಸದಾಗಿ ನಮ್ಮ ಒಂದು ಚಾನಲ್ನಲ್ಲಿ ವಿಡಿಯೋಸನ್ನು ನೋಡ್ತಾ ಇದ್ರಂದರೆ ಇದೇ ರೀತಿ ಇನ್ನಷ್ಟು ಮಾಹಿತಿ ಇರುವಂಥ ವಿಡಿಯೋಸ್ ನಿಮ್ಮವರೆಗೂ ತಲುಪಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಮಾಡಿರುವಂಥ ಯಾವುದೇ ಒಂದು ವಿಡಿಯೋನ ಮಿಸ್ ಮಾಡದೆ ನೀವು ನೋಡಬಹುದು. ನೆನಪಿರಲಿ, ವಿಧಿ ಎಷ್ಟೇ ಕಠಿಣ ಅನಿಸಿದ್ರು ಆ ದೇವರು ನಮ್ಮನ್ನು ಗಟ್ಟಿ ಮಾಡಬೇಕು ಅಂತ ಕಷ್ಟಗಳನ್ನು ಕೊಟ್ಟಿರ್ತಾರೆ. ಮುಂದಿನ 30 ದಿನಗಳ ಈ ಶಾಕಿಂಗ್ ಬದಲಾವಣೆಗಳು ಭಯದಿಂದ ಅಲ್ಲ, ಬದಲಾಗಿ ಧೈರ್ಯದಿಂದ ನೀವು ಫೇಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಭಗವಂತ ಆಂಜನೇಯ ಸ್ವಾಮಿ ಸದಾ ನಿಮ್ಮ ಜೊತೆಲಿದ್ದಾರೆ. ಒಳ್ಳೆಯ ದಿನಗಳು ಮತ್ತೆ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಜಾತಕದಲ್ಲಿ ಏನಾದರೂ ಒಂದು ಗ್ರಹ ದೋಷಗಳಿದೆಯಾ, ಅದಕ್ಕೇನಾದರೂ ಪರಿಹಾರ ಮಾಡ್ಬೋದಾ, ಈ ರೀತಿಯೆಲ್ಲ ನಿಮಗೆ ಒಂದು ಅನುಮಾನಗಳಿದ್ದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದರ ಜೊತೆಲಿ ನಿಮ್ಮ ಫ್ಯೂಚರ್ ಹೇಗಿದೆ ಅಂತ ನೀವು ತಿಳ್ಕೋಬೇಕು. ಮುಂದಿನ 1 ವರ್ಷ ಆಗಿರ್ಬೋದು, 5 ವರ್ಷ ಹೇಗೆಲ್ಲ ಆಗ್ತಾ ಇದೆ, ಯಾವುದಾದ್ರೂ ತೊಂದರೆಗಳು ಬರುತ್ತಾ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದಾದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕ ಮಾಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ.